ಇವತ್ತಿನ ನಮ್ಮ ಪ್ಲಾನ್ ಸುದ್ದಿಗೆ ಬರ್ತಾ ಇದ್ದೀನಿ. ಬ್ರೇಕಿಂಗ್ ಬುಲೆಟಿನ್ ಈ ಸುದ್ದಿ ತಗೋಬೇಕು ಅಂತ, ಯಾಕೆಂದ್ರೆ ಅಕ್ಟೋಬರ್ನಲ್ಲಿ ದೊಡ್ಡ ಮಟ್ಟದ ಹಂಗಾಮ, ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿತ್ತು ಹುಲಿ ಉಗುರಿನ ವಿಚಾರ. ಗೊತ್ತಲ್ಲ ನಿಮ್ಗೆ, ಬಿಗ್ ಬಾಸ್ ಅಲ್ಲಿ ಆ ಸಂತೋಷ ಇದನ್ನ ಹಾಕೊಂಡಾಗ ಅಲ್ಲಿಂದ ಅರೆಸ್ಟ್ ಆಗಿ ಹೋದಾಗ ಅದಾದ್ಮೇಲೆ ಬೇರೆ ಬೇರೆಯವ್ರ ಕಡೆ ತಿರುಗಿತ್ತು ಕೂಡ. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ, ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂತು ಹುಲಿ ಉಗುರು ವಿಚಾರ ಬರ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಹುಲಿ ಉಗುರಿನ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಯಾಕೆ ಏನ್ ನಡೀತಿದೆ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ ಮಹಾಜನಗಳೇ, ಯಾರ್ಯಾರು ಹುಲಿ ಉಗುರನ್ನ ಹಾಕೊಂಡಿದ್ದೀರಾ ಅಥವಾ ಈಗ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಕೊಂಡಿದ್ದೀರಾ, ಅಲ್ಲಿ ಇಲ್ಲಿ ಏನಾದ್ರೂ ನಿಮ್ಮ ಹತ್ರ ಸಿಕ್ಕ ಬಿದ್ರೆ ಮುಲಾಜಿಲ್ದೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಬಿ ಕೇರ್ಫುಲ್. ಯಾರ್ಯಾರು ಇಟ್ಕೊಂಡಿದ್ದೀರಾ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ನೋಡ್ಲೇಬೇಕಾದಂತ ಸುದ್ದಿ ವಿಸ್ತಾರ ನ್ಯೂಸ್ ನಲ್ಲಿ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಹುಲಿ ಉಗುರಿನ ಬಗ್ಗೆ ಸಮಾಲೋಚನೆ ನಡೆದಿದೆ. ಹುಲಿ ಉಗುರು ಧರಿಸಿದವರಿಗೆ ಈಗ ಕಾನೂನಿನ ಸಂಕಷ್ಟ ಕಾದಿದೆ ಅಂತ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಅರೆಸ್ಟ್ ಆಗಿದ್ರು. ಅಕ್ಟೋಬರ್ ನಡೆದಂತಹ ಬೆಳವಣಿಗೆ ಇದು. ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಕಂಟಕವಾಗಿತ್ತು ಹುಲಿ ಉಗುರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಮನೆಗೆ, ರಾಜಕಾರಣಿಗಳ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾಯ್ತು. ಅವ್ರ ಹತ್ರ ಏನೇನಿದೆ, ಯಾವ್ಯಾವ ತರ ಇದೆ ಎಲ್ಲ ಕೂಡ ಚೆಕ್ ಮಾಡಿದ್ರು. ಕೆಲವರು ವಾಪಸ್ ಕೊಟ್ಟರು, ಇನ್ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಸ್ತಾರ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ನಿರ್ಣಯದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಂಪುಟದಲ್ಲಿ ವನ್ಯಜೀವಿ ಅಂಗಾಂಗಗಳ ಸಂಗ್ರಹದ ಬಗ್ಗೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಹುಲಿ ಉಗುರು ಯಾರಾದ್ರೂ ಇಟ್ಕೊಂಡಿದ್ರೆ ಅದು ಪೆಂಡೆಂಟ್ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ ಕ್ರಿಮಿನಲ್ ಕೇಸ್ ಆಗುತ್ತೆ. ಬಿ ಕೇರ್ಫುಲ್. ಅದರ ಮುಂದುವರಿದ ಭಾಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವನ್ಯಜೀವಿ ಸಂಪತ್ತು ಸಂರಕ್ಷಣೆಗೆ ಸರ್ಕಾರದಿಂದ ಕಾನೂನಿನ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಗೊತ್ತಿಲ್ಲದೆ ಇಟ್ಕೊಂಡ್ಬಿಟ್ಟಿದ್ದೆ ಸರ್, ನಂಗೆ ಗೊತ್ತಿರಲಿಲ್ಲ, ಅದೆಲ್ಲ ಹೇಳಕ್ ಬರಲ್ಲ. ಈಗ ವನ್ಯಜೀವಿ ಸಂಪತ್ತು ಸಂರಕ್ಷಣೆಗೆ ಸರ್ಕಾರ ಈಗ ಕಾನೂನಿನ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಹುಲಿ ಉಗುರು ಸೇರಿ ವನ್ಯಜೀವಿ ಅಂಗಾಂಗ ಇದ್ರೆ ಅದನ್ನ ವಾಪಸ್ ಕೊಡಿ, ಹಿಂದಿರುಗಿಸಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜಾರಿ ಆಯ್ತು ಡೆಡ್ಲೈನ್. ಅದಕ್ಕೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟೊಳಗಡೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಟ್ಟಿನಲ್ಲಿ ನೀವು ಇಟ್ಕೊಂಡಿದ್ದೀರಾ ಅಂತಿದ್ರೆ ಅದನ್ನ ವಾಪಸ್ ಕೊಡಿ. ಪ್ರಾಣಿಗಳ ಅಂಗಾಂಗಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳೋ ಹಾಗಿಲ್ಲ. ಸರ್ಕಾರಕ್ಕೆ ವಾಪಸ್ ಕೊಡೋದಕ್ಕೆ ಡೆಡ್ಲೈನ್. ಕಿವಿ ಅಗಲಿಸಿ ಕೇಳಿಸಿಕೊಳ್ಳಿ, ಕಣ್ಣಗಲಿಸಿ ನೋಡಿಬಿಡಿ. 3 ತಿಂಗಳ ಗಡುವನ್ನು ಕೊಟ್ಟಿದೆ ಸರ್ಕಾರ. ಮುಂದಿನ 3 ತಿಂಗಳಲ್ಲಿ ವಾಪಸ್ ಕೊಡದೆ ಹೋದ್ರೆ ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಮುಲಾಜಿಲ್ದೆ ಅರೆಸ್ಟ್ ಆಗ್ತೀರಾ. ವಿಸ್ತಾರ ನ್ಯೂಸ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಷ್ಟೇ ಪ್ರಭಾವಿಗಳಿದ್ರು, ನೀವೆಷ್ಟೇ ಹಣಬಲ, ತೋಳ್ಬಲ, ಜನಬಲ ಏನಾದ್ರು ಇಟ್ಕೊಳ್ಳಿ, ಆ ಥರದ್ದೇನೇ ಪ್ರಭಾವಿಗಳಿದ್ರು ಕೂಡ ಪಕ್ಕ ಕಾನೂನು ಕ್ರಮ ತಗೋತೀವಿ ನಾವು. ಕಾನೂನಿನ ಉಲ್ಲಂಘನೆಯನ್ನು ಮಾಡದಂತೆ ಈಶ್ವರ್ ಖಂಡ್ರೆ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ಕಾರ ಕ್ಯಾಬಿನೆಟ್ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರ. ಬಲಭಾಗದಲ್ಲಿ ಯಾರ್ಯಾರು ಅದನ್ನ ಧರಿಸಿದ್ದರು ಮತ್ತು ಇತ್ತೀಚೆಗೆ 3 ತಿಂಗಳಲ್ಲಿ ಯಾರ್ಯಾರ ಮೇಲೆ ಅಲಿಗೇಷನ್ ಬಂತು, ಯಾರ್ಯಾರು ಅದನ್ನ ಫೇಸ್ ಮಾಡಿದ್ರು, ಸರ್ಕಾರ ಅವ್ರಗಳಿಗೆ ಅಂದ್ರೆ ಪೊಲೀಸ್ ಇಲಾಖೆ ಅವ್ರಗಳಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟರು, ಅವ್ರ ಮನೆಗೂ ಹೋದ್ರು. ಇದೆಲ್ಲವೂ ಕೂಡ ನಡೀತು. ನನ್ನ ಸಹೋದ್ಯೋಗಿ ಭರತ್ ಮೂಡಿಗೆರೆ ಸಚಿವರಾದ ಈಶ್ವರ್ ಖಂಡ್ರೆ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್, ಬನ್ನಿ ತೋರಿಸ್ತೀನಿ. ಇವತ್ತು ಸಂಪುಟದಲ್ಲಿ ಬಹಳಷ್ಟು ವಿಚಾರಗಳು ಪ್ರಮುಖವಾಗಿ ಚರ್ಚೆಗೆ ಬಂದವು. ಅದರಲ್ಲೂ ಪ್ರಮುಖವಾಗಿ ವನ್ಯಜೀವಿಗಳ ಅಂಗಾಂಗಗಳ ವಿಚಾರವಾಗಿ ಸಾಕಷ್ಟು ಚರ್ಚೆ ಜೊತೆಗೆ ನಿರ್ಣಯಗಳು ಕೂಡ ಆದವು ಅಂತಕ್ಕಂಥ ಮಾಹಿತಿ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇವತ್ತು ಸಚಿವ ಸಂಪುಟ ಸಭೆ ಆಯಿತು. ಇದರಲ್ಲಿ ಪ್ರಮುಖವಾಗಿ ವನ್ಯಜೀವಿಗಳ ಅಂಗಾಂಗಗಳ ವಿಚಾರವಾಗಿ ಪ್ರಮುಖ ಚರ್ಚೆ ಜೊತೆಗೆ ನಿರ್ಣಯಗಳು ಆದವು ಅಂತ. ಯಾವ್ಯಾವ ಚರ್ಚೆಗಳಾದವು, ಜೊತೆಗೆ ಏನು ನಿರ್ಣಯಗಳನ್ನ ಕೈಗೊಳ್ಳಾಯಿತು ಅಂತ ಸರ್? ನೋಡಿ, ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ವನ್ಯಜೀವಿಗಳು ಸರ್ಕಾರದ ಆಸ್ತಿ. ವನ್ಯಜೀವಿಗಳ ಅಂಗಾಂಗಗಳ ಸಂಗ್ರಹಣೆ ಮಾಡುವಂಥದ್ದು, ಸಾಗಾಟ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು
ಅದರ ಮಾಂಸ ಭಕ್ಷಣೆ ಮಾಡುವಂಥದ್ದು ಇವೆಲ್ಲವೂ ಶಿಕ್ಷಾರ್ಹವಾದಂಥ ಒಂದು ಅಪರಾಧ. ಹೀಗಾಗಿ 72ರಲ್ಲಿ ಇದೇನು ಕಾಯ್ದೆ ಬಂತು, 1 ತಿಂಗಳವರೆಗೆ ಯಾರ ಹತ್ರ ಇದರ ಟ್ರೋಫಿಗಳಾಗಲಿ ಅಂಗಾಂಗಗಳಾಗಲಿ ಇವತ್ತು ಇದ್ದಂಥ ವಿಷಯಗಳಿದ್ದರೆ ಅದರ ಹಕ್ಕು ಪಡೀಲಿಕ್ಕೆ ಪರವಾನಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇತ್ತು. ಅದಾದಮೇಲೆ ಸರ್ಕಾರ ಮತ್ತೊಂದು ಸಲ 2003 ಇಸ್ವಿಯಲ್ಲಿ 6 ತಿಂಗಳವರೆಗೆ ಕಾಲಾವಕಾಶ ಕೊಟ್ಟಿತ್ತು. ಈಗ 2022ರಲ್ಲಿ ಈ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ಯಾರೂ ಹೊಸದಾಗಿ ಈ ಒಂದು ಅಂಗಾಂಗಗಳು ವನ್ಯಜೀವಿ ಅಂಗಾಂಗಗಳೇನಿದೆ ಅಲ್ಲ ಇದನ್ನು ಸಂಗ್ರಹಣೆ ಮಾಡುವಂಥದ್ದೇ ಅಲ್ಲ, ಇದನ್ನು ಡೆಸ್ಟ್ರಾಯ್ ಮಾಡಬೇಕು ಸರ್ಕಾರ ಸಹಿತ ಅಂತಿದೆ. ಅಂದರೆ ಇದು ಕಳ್ಳಬೇಟೆ ಆಗಬಾರ್ದು ಅನ್ನುವಂಥದ್ದು ಒಂದು ಸರ್ಕಾರದ ಉದ್ದೇಶ. ಹೀಗಾಗಿ ಇದಕ್ಕೆ ಒಂದು 3 ತಿಂಗಳವರೆಗೆ ಕಾಲಾವಕಾಶ ಕೊಟ್ಟು ಅವರೇ ಸರ್ಕಾರಕ್ಕೆ ಅಂದರೆ ಸರೆಂಡರ್ ಮಾಡಲಿಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥದ್ದಿತ್ತು. ಹೀಗಾಗಿ ನಾವು ಈ ಕಾಯ್ದೆಯನ್ನು ಅಂದರೆ ಈ ನಿಯಮವನ್ನು ಜಾರಿಗೆ ತಂದಿದ್ದೇವೆ. ಇವತ್ತು ಸಚಿವ ಸಂಪುಟದಲ್ಲಿ ಇದಕ್ಕೆ ಚರ್ಚೆ ಆಯಿತು, ಇದಕ್ಕೆ ಅನುಮೋದನೆ ಆಗಿದೆ. ಹೀಗಾಗಿ ಇದಕ್ಕೆ ನಿಯಮಗಳನ್ನು ಮಾಡಿ ನೋಟಿಫೈ ಮಾಡ್ತೀವಿ. 3 ತಿಂಗಳ ತನಕ ಯಾರ ಹತ್ರ ಇದ್ದರೂ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಯಾರ್ದಾದ್ರೂ ಮನೆಯಲ್ಲಿ ಇವತ್ತು ನಮ್ಮ ವನ್ಯಜೀವಿಗಳ ಅಂಗಾಂಗಗಳಿದ್ದರೆ, ಅದರ ಚರ್ಮ ಇದ್ದರೆ, ಉಗುರಿದ್ದರೆ, ಇಂಥವೆಲ್ಲ ಏನೇ ಇದ್ದರೂ ಅದನ್ನು ಸರ್ಕಾರಕ್ಕೆ ಮರಳಿ ವಾಪಸ್ ಕೊಡಬೇಕು. ಮತ್ತು ಇದು ಶಿಕ್ಷಾರ್ಹವಾದಂಥ ಒಂದು ಅಪರಾಧ ಇದೆ. 3 ತಿಂಗಳ ನಂತರ ಯಾರಾದರೂ ಇಟ್ಕೊಂಡಿದ್ರೆ, ಯಾರಾದರೂ ದೂರು ಕೊಟ್ಟರೆ ಮತ್ತೆ ಕಾನೂನು ಕಾಯ್ದೆ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಅರಣ್ಯ ಸಚಿವನಾಗಿ ನಾಡಿನ ಜನತೆಗೆ ಕಳಕಳಿ ವಿನಂತಿಯನ್ನು ಮಾಡುತ್ತೇನೆ. ಇದು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತು. ಈಗಾಗಲೇ 3 ತಿಂಗಳ ಒಂದು ಅವಧಿಯನ್ನು ನೀಡಲಾಗುತ್ತೆ. ಆ ಅವಧಿಯ ಒಳಗಾಗಿ ಯಾರು ವನ್ಯಜೀವಿಗಳ ಅಂಗಾಂಗಗಳಿರ್ಬೋದು ಅಥವಾ ಹುಲಿ ಉಗುರನ್ನು ಇಟ್ಕೊಂಡಿದ್ದಾರೆ ತಮ್ಮ ಬಳಿಯಲ್ಲಿ ಅದನ್ನು ಸರ್ಕಾರಕ್ಕೆ ಮರಳಿಸಬೇಕು, ಇಲ್ಲದಿದ್ದಲ್ಲಿ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.